ಇನ್ವೆಸ್ಟ್ ಕರ್ನಾಟಕ 2025 ಸಮಾವೇಶಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ರಾಜ್ಯಕ್ಕೆ ಹರಿದು ಬಂದಿದ್ದಾವೆ ಬಂಡವಾಳ ಹೂಡುವಂತ ಅನೇಕ ಕಂಪನಿಗಳು. ಈ ಬಗ್ಗೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸ್ನೈಡರ್ ಎಲೆಕ್ಟ್ರಿಕ್ ಇವತ್ತು 2240 ಕೋಟಿ ರೂಪಾಯಿ ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಅಂಡ್ ರಿಲೇಟೆಡ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್&ಡಿ ಎಕ್ವಿಪ್ಮೆಂಟ್ಸ್ಗೆ 2240 ಕೋಟಿ ರೂಪಾಯಿ ಮಾಡ್ತಾ ಇದ್ದಾರೆ. ಹಿತಾಚಿ ಎನರ್ಜಿ 1000 ಕೋಟಿ ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಆರ್&ಡಿಗೆ. ಹೆವೆಲ್ಸ್ 710 ಕೋಟಿ ರೂಪಾಯಿ ಸಹ ಎಕ್ಸ್ಪಾನ್ಸ್ ಎಕ್ಸಿಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ತುಮಕೂರು ಅಂಡ್ ಆಲ್ಸೋ ಆರ್&ಡಿ ಫೆಸಿಲಿಟಿ ಅಟ್ ಬ್ಯಾಂಗ್ಳೂರ್. ಸುಜಲಾ ಎನರ್ಜಿ 21,950 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ವಿಂಡ್ ಪವರ್ ಪ್ರಾಜೆಕ್ಟ್ಸ್ ಅಂಡ್ ವಿಂಡ್ ಟರ್ಬೈನ್ ಜನರೇಟರ್ ಮ್ಯಾನುಫ್ಯಾಕ್ಚರಿಂಗ್. ESR Advisors ಸುಮಾರು 2,000 ಕೋಟಿ ರೂಪಾಯಿ ಫಾರ್ ಸೆಟ್ಟಿಂಗ್ ಅಪ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಂಡ್ ಡಾಟಾ ಸೆಂಟರ್ಸ್. TVS ಮೋಟರ್ಸ್ 2,000 ಕೋಟಿ ರೂಪಾಯಿ ಸುಮಾರು ಎಸ್ಟಾಬ್ಲಿಷ್ ನಮ್ಮ ಸ್ಟೇಟ್ ಆರ್&ಡಿ ಫೆಸಿಲಿಟಿ. ಮತ್ತು ಕ್ವಿನ್ನಲ್ಲಿ 10 ಕ್ವಿನ್ನಲ್ಲಿ ಸೈನ್ ಆಗಿದ್ದಾವೆ. ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ನೋಟಿಸು ಸೇಂಟ್ ಜಾನ್ ಫ್ರಮ್ ನ್ಯೂಯಾರ್ಕ್, ಅಮೆರಿಕಾ ಮತ್ತು ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಮತ್ತು ಇನ್ನು ಅನೇಕ ಇದರಲ್ಲಿ ಕ್ವಿನ್ನಲ್ಲಿ ಕೂಡ ಇದು ಮಾಡಿದ್ದಾರೆ. ಒಟ್ಟಾರೆ ನಾವು ಒಂದು ಆಲೋಚನೆ ಮಾಡಿದಂಗೆ ನಾವು ಪ್ರತಿ ವರ್ಷ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಪ್ರಾರಂಭ ಮಾಡಿದ್ದೇ ನಾವೇ ಕರ್ನಾಟಕ ರಾಜ್ಯ ಅಂತ ಹೇಳಿ. ಈಗ ಎಲ್ಲ ರಾಜ್ಯಗಳು ಕೂಡ ಮಾಡ್ತಾ ಇದ್ದಾರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. ಅದು ಅವರ ಹಕ್ಕು, ತಪ್ಪಲ್ಲ, ಅದು ಮಾಡ್ತಾರೆ. ಆದರೆ ನಾವು ಈ ಸಲ ವಿಭಿನ್ನವಾಗಿರಬೇಕು. ನಾನು ನಮ್ಮ ಒಂದು ಆಲೋಚನೆ ಮಾಡಿದ ಹಾಗೆ ನಾವು ಪ್ರತಿ ವರ್ಷ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಪ್ರಾರಂಭ ಮಾಡಿದ್ದೇ ನಾವೇ ಕರ್ನಾಟಕ ರಾಜ್ಯ ಅಂತೇಳಿ. ಈಗ ಎಲ್ಲ ರಾಜ್ಯಗಳು ಕೂಡ ಮಾಡ್ತಾ ಇದ್ದಾರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. ಅದು ಅವರ ಹಕ್ಕು, ತಪ್ಪಲ್ಲ, ಅದು ಮಾಡ್ತಾರೆ. ಆದರೆ ನಾವು ಈ ಸಲ ವಿಭಿನ್ನವಾಗಿರಬೇಕು. ನಾನು ನಮ್ಮ ಕಮಿಷನರ್ಗೆ ಒಂದೇ ಮಾತಾಡಿದೆ, 10+1 ಅನದರ್ ಇನ್ವೆಸ್ಟ್ಮೆಂಟ್ ಬೇಡ, ಮೀಟ್ ಬೇಡ. ಎಲ್ಲರೂ ಮತ್ತೆ ಮಾಡಿದ್ದೇನೆ ನಾವು ಮಾಡಿದ್ದೀವಿ ಅಂದರೆ ಅದರಲ್ಲಿ ಏನಿರೋದಲ್ಲ. ವಿ ಶುಡ್ ಡಿವಿಯೇಟ್ ಫ್ರಮ್ ದಿಸ್. ಹೋಗಿ ಇವತ್ತು ಹೊಸತನ ಇರಬೇಕು. ಇವತ್ತು ದಿವಸ ನಾವು ಪ್ರಸ್ತುತ ಏನು ಇವತ್ತು ದಿವಸ ಇನ್ವೆಸ್ಟರ್ಸ್ ಮೀಟ್ ಆಗಬೇಕು ಅಂಥೇಳಿ ವಿಭಿನ್ನವಾಗಿ ತಾವು ಗಮನಿಸಿದಿರಿ. ಇವತ್ತು ನಮ್ಮ ಥೀಮ್ ಹಿಡ್ಕೊಂಡು ವಾಲ್ವೋ ಚೇರ್ಮನ್ ಹೇಳಿದ್ರು, ನಮ್ಮ ಥೀಮ್ ರಿನ್ಯೂವಬಲ್, ನಮ್ಮದು ರೀಇಮ್ಯಾಜಿನಿಂಗ್ ಗ್ರೋತ್ ಇದೆ ವಿತ್ ಟೆಕ್ ಡ್ರಿವನ್, ಗ್ರೀನ್, ಇನ್ಕ್ಲೂಸಿವ್ ಆ್ಯಂಡ್ ರೆಸಿಲೆಂಟ್. ನಾನು ನಿಮ್ಗೆ ಹೇಳಿದ್ದೀನಿ, ಹೊಸ ಒಂದು ನ್ಯೂ ಕೈಂಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇವತ್ತು ದಿವಸ ನಾವು ಹೋಗ್ತಾ ಇದ್ದೀವಿ. ನ್ಯೂ ಕೈಂಡ್ ಆಫ್ ಗ್ರೋತ್ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಭಾಳ ಸೂಕ್ತವಾದಂಥ ಇದನ್ನು ಮಾಡಿದ್ದೀವಿ. ಶಶಿ ತರೂರ್ ಅವರು, ಗ್ರೀಸ್ ಪ್ರೈಮ್ ಮಿನಿಸ್ಟರ್ ಕೂಡ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ರು, ಅವರು ತಂದು ಸಹ ಭಾಳ ಇದರಿಂದ ನೀವು ಆಯೋಜನೆ ಮಾಡಿದ್ದೀರಿ ಅಂಥೇಳಿ. ಈಗ ಭಾಳ ಡಿಫ್ರೆಂಟಾಗಿ ನಾವು ಎಕನಾಮಿಕ್ಸ್ ಜೊತೆ ಟೈಅಪ್ ಮಾಡಿ ಸ್ಪೀಕರ್ಸು ತಾವು ಗಮನಿಸಿದಿರಿ. ಎಲ್ಲ ಮಾಧ್ಯಮದವರು ಎಲ್ಲ ಹಾಲ್ಸ್ ಕೂಡ ಮೊಬಿಲಿಟಿದಾದಾಗ ವಾಲ್ವೋ ಚೇರ್ಮನ್ ಫುಲ್ ಇತ್ತು. ಎಲ್ಲ ಇದರಲ್ಲಿ ಇವತ್ತು ಸಹ ಕಂಟ್ರಿ ಪವೆಲಿಯನ್ಸ್ ಇವತ್ತು 20 ಕಂಟ್ರೀಸ್ ಪ್ರಪ್ರಥಮ ಬಾರಿಗೆ ದಾವೋಸ್ನಲ್ಲಿ ನಡೀತದೆ. ಕೆಲವೊಂದನ್ನು ನಾವು ಪಿಕಪ್ ಮಾಡಿದ್ದೀವಿ. ಕಂಟ್ರೀಸು ಪಾರ್ಟಿಸಿಪೇಷನು, ಕಂಟ್ರಿ ಪವೆಲಿಯನ್ಸು ಮತ್ತು ಪ್ರಮುಖವಾಗಿ ನಾವು ವೈಡ್ ರೇಂಜ್ ಆಫ್ ಸ್ಪೀಕರ್ಸು ಮತ್ತು ಯಾವ ರೀತಿ ಇವತ್ತೊಂದು ಸಹ ಜಗತ್ತು ಮಾಡಬೇಕು, ನಮ್ಮ ರೋಡ್ ಮ್ಯಾಪ್ ನಮ್ಮ ರಾಜ್ಯದ ಯಾವ ರೀತಿ ಇರಬೇಕು ಅಂತೇಳಿ ತಿಳ್ಕೊಂಡು ಇವತ್ತು ಭಾಳ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಇವತ್ತೊಂದು ಸಹ ನಾವು ಇದನ್ನು ಮಾಡಿದ್ದೀವಿ. ಇದಕ್ಕೆ ಶ್ರಮಿಸಿದಂಥ ಕಟ್ಟಕಡೆಯ ಮನುಷ್ಯ ನಡ್ಕೊಂಡು ಇವತ್ತು ಮುಖ್ಯಮಂತ್ರಿಗಳವರೆಗೆ, ಉಪಮುಖ್ಯಮಂತ್ರಿಗಳವರೆಗೆ, ಎಲ್ಲ ಅಧಿಕಾರಿಗಳಿಗೆ ನಮ್ಮ ಟ್ರೇಡ್ ಬಾಡೀಸ್ ಇದ್ದಾವೆ ಅವರಿಗೆ ಹಿಡ್ಕೊಂಡು ಮಾಧ್ಯಮದವರು ತಾವು ಸತತವಾಗಿ 4 ದಿವಸ ತಾವು ಪಾಸಿಟಿವ್ ಸ್ಟೋರೀಸ್ ಏನಿದೆ ಕರ್ನಾಟಕದನ್ನ ಏನೇನು ನಡೀತದೆ ಅಂತ ಪ್ರದರ್ಶನ ಮಾಡಿದ್ರಿ. ಇವತ್ತು ಒಬ್ಬ ಕಾನ್ಸ್ಟೇಬಲ್ ಹಿಡ್ಕೊಂಡು ಇವತ್ತು ಸಹ ಎಲ್ಲರಿಗೂ ಇವತ್ತು ಸಹ ಏನೇನು ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಟ್ರೇಡ್ ಬಾಡೀಸು ಮತ್ತು ಇನ್ನಿತರ ಯಾರ್ಯಾರು ಸಹಕಾರ ಮಾಡಿ ವೇರಿಯಸ್ ಡಿಪಾರ್ಟ್ಮೆಂಟ್ಸು, ಸಂಪೂರ್ಣ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ ಈ ಜಿಮ್ಮನ್ನು ಯಶಸ್ವಿ ಮಾಡೋದಕ್ಕೆ ಇದು ಎಲ್ಲರ ಒಂದು ಟೀಮ್ ವರ್ಕು, ಎಲ್ಲರ ಒಂದು ಶಕ್ತಿ. ಇವತ್ತು ನಾವು ಕರ್ನಾಟಕ ರಾಜ್ಯ ಈ ಒಂದು ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ವೆನ್ ಆರ್ ರೀಇಮ್ಯಾಜಿನಿಂಗ್ ಗ್ರೋತ್ ಅಂದರೆ ನಾವು ಮತ್ತು ಹೊಸ ಟೈಪ್ ಆಫ್ ಗ್ರೋತನ್ನು ನೋಡ್ತಾ ಇದ್ದೀವಿ. ನ್ಯೂ ಕೈಂಡ್ ಆಫ್ ಗ್ರೋತ್ ವಿಚ್ ವಿಲ್ ಹ್ಯಾಪನ್, ವಿಚ್ ಶುಡ್ ಬಿ ರೆಸಿಲೆಂಟ್. ನಾವೊಂದು ತಯಾರಾಗಿರಬೇಕು. ಅದಕ್ಕೆ ಬೆಂಗಳೂರು ಕ್ಯಾನ್ ಲೀಡ್ ಅಂತೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಹೇಳ್ತಿರ್ತಾರೆ. ಆ ರೀತಿ ಇವತ್ತು ಸಹ ಮಾಡಿದ್ವಿ. ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಸರಿ, ನೀರು ಮಾಡ್ರಿ. ನೀರು ನಮಸ್ಕಾರ.
ನಮ್ಮ ಯಶಸ್ಸಿನ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ರವರೇ, ಸೆಲ್ವಕುಮಾರ್, ಮಿಸ್ಟರ್ ಗುಂಜನ್ ಅವರು, ಎಲ್ಲ ಮಾಧ್ಯಮ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಇತಿಹಾಸ ಈ ದೇಶಕ್ಕೆ ಒಂದು ದೊಡ್ಡ ಮಾದರಿ. 2000ರಲ್ಲಿ ನಾವೆಲ್ಲ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಪ್ರಾರಂಭ ಮಾಡಿದೋ ತಮಗೆ ನೆನಪಿದೆ. ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ನಾರಾಯಣ ಮೂರ್ತಿ ಅವ್ರ ಕೈಯಲ್ಲಿ ಉದ್ಘಾಟನೆಯನ್ನ ಮಾಡಿಸಿತು. ಅದಾದ್ಮೇಲೆ 2 ವರ್ಷ 3 ವರ್ಷಕ್ಕೆ ಸತತವಾಗಿ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಕೆಲವು ಸಕ್ಸಸ್ ಆಗಿದೆ, ಕೆಲವು ಫೇಲ್ ಆಗಿದೆ. ಆದರೆ ಇವತ್ತು ಅನೇಕ ರಾಷ್ಟ್ರದ ಲೀಡರ್ಸ್ ಎಲ್ಲ ಇಲ್ಲಿಗೆ ಬಂದಿದ್ರು. ನಾಟ್ ಓನ್ಲಿ ದಿ ಪೊಲಿಟಿಕಲ್ ಲೀಡರ್ಸ್, ಇಂಡಸ್ಟ್ರಿಯಲ್ ಲೀಡರ್ಸ್, ಇಡೀ ಪ್ರಪಂಚದಲ್ಲಿ ಇನ್ವೆಸ್ಟ್ ಮಾಡ್ತಾರಂತ ಅನೇಕ ಕಂಪನಿಯ ಮುಖ್ಯಸ್ಥರೆಲ್ಲ ಕೂಡ ಇಲ್ಲ ಬಂದಿದ್ರು. ಎಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ಇರೋ ವಾತಾವರಣ, ಸಿಂಗಲ್ ವಿಂಡೋ ಸಿಸ್ಟಮ್, ಇಲ್ಲಿ ಪರಿಸರ, ಇಲ್ಲಿರುವಂಥ ಒಂದು ಹ್ಯೂಮನ್ ರಿಸೋರ್ಸಸ್, ಇಲ್ಲಿರುವಂಥ ಟ್ಯಾಲೆಂಟು, ನಾಲೆಡ್ಜು, ಹೆಲ್ತ್ ಕೇರು, ಎಜುಕೇಷನ್, ಇಲ್ಲಿ ಬಂದು ಕೆಲಸ ಮಾಡೋಂಥ ಮಕ್ಕಳಿಗೆ ವಿದ್ಯಾಭ್ಯಾಸ, ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅನ್ನೋದನ್ನ ಅವರೆಲ್ಲ ಕೂಡ ಒಪ್ಪಿರೋದು. ಈ ಇನ್ವೆಸ್ಟ್ಮೆಂಟ್ಗೆ ಇವತ್ತೇನು ನಾವು 10 ಲಕ್ಷ ಗುರಿ ಇಟ್ಕೊಂಡಿದ್ದೋ, 10,27,000 10,27,000 crores ಇವತ್ತು ಮುಂದೆ ಬಂದಿದ್ದಾರೆ. 4 ಲಕ್ಷ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 4,03,000 6.23 MOUಗಳನ್ನ ಸೈನ್ ಮಾಡಿದ್ದಾರೆ. ಅವ್ರಿಗೆ ಏನೇನು ಸಹಕಾರ ಬೇಕು, ಸಹಾಯ ಮಾಡಬೇಕು ಅಂತೇಳಿ ನಾವೆಲ್ಲ ಕೊಡ್ತೇವೆ ಅಂತೇಳಿ ಈಗಾಗಲೇ ಮಾತು ಕೊಟ್ಟಿದ್ದೇವೆ. ನಮ್ಮ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ನಾವು ತಂದಿದ್ದೇವೆ. ಬೆಂಗಳೂರಿಗೆ ಜನಸಂಖ್ಯೆ ಒತ್ತಡ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1.4 ಕೋಟಿ ಜನಸಂಖ್ಯೆ ಬೆಂಗಳೂರು ಆಗಿದೆ. 1,10,00,000 ವಾಹನಗಳು ಬೆಂಗಳೂರಲ್ಲಿ ತಿರುಗಾಡ್ತಾ ಇದೆ. ಇದಕ್ಕೆ ನಾವು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ MB ಪಾಟೀಲ್ ರವರು ಮತ್ತು ಅವರ ಟೀಮ್ ಚರ್ಚೆ ಮಾಡಿ, ನಮ್ಮ ಸಂಪುಟದಲ್ಲಿ ಚರ್ಚೆ ಮಾಡಿ, ನಾವು ಇದನ್ನು ಬಿಯಾಂಡ್ ಬ್ಯಾಂಗ್ಳೂರ್ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಹೆಚ್ಚಿಗೆ ಒತ್ತನ್ನು ಕೊಡಬೇಕು. ಜಮೀನನ್ನು ಸ್ವಲ್ಪ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಭೂಮಿ ಮೇಲೆ ಜಾಸ್ತಿ. ಕಾರಣ ನಮ್ಮ ರಾಜ್ಯದ ಕಡೆ ಇಡೀ ದೇಶ ನೋಡ್ತಾ ಇದೆ. ಸೊ ಅದಕ್ಕೆ ಬಿಯಾಂಡ್ ಬ್ಯಾಂಗ್ಳೂರ್ ಹೋಗಬೇಕು ಅಂತೇಳಿ ಈಗಾಗಲೇ 75% ಜನ ಇನ್ವೆಸ್ಟರ್ಸು, ಟೆಕ್ನಿಷಿಯನ್ಸು, ಲೀಡರ್ಸು ಎಲ್ಲ ಕೂಡ ಇವತ್ತು ಒಪ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಪ್ಪಿದ್ದಾರೆ. ಅವ್ರ ಭರವಸೆ ಏನಪ್ಪ ಅಂತಂದರೆ, ಇಲ್ಲಿ ಭೂಮಿ ಕೊಡ್ತೀವಿ, ಆಮೇಲೆ ಹೊಸದಾಗಿ ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಕ್ಯಾಪಿಟಲ್ಲು ಫ್ಲೆಕ್ಸಿಬಲ್ ಇದನ್ನ ಆಪರ್ಚುನಿಟೀಸ್ ಅವ್ರು ಕೊಡ್ತಾ ಇದ್ದೀವಿ. ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್, ಒಂದು ಕ್ಯಾಪಿಟಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ, ಇನ್ನೊಂದು ಪರ್ಫಾರ್ಮೆನ್ಸ್ ಬೇಸ್ ಲಿಂಕ್ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದೀವಿ. ಅವ್ರು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಂಡು ಹೋಗ್ಬೋದು. ಯಾರು ಇನ್ವೆಸ್ಟ್ಮೆಂಟ್ ಮಾಡೋರು ಯಾರು ಓಡೋಗೋದಿಲ್ಲ. ಬಟ್ ಅವ್ರಿಗೆ ಬಿಟ್ಟಿದ್ದು ಒಂದು ಸರಿ ತೊಗೊಳ್ಬೋದು, 2 ಇನ್ಸ್ಟಾಲ್ಮೆಂಟ್ ಮೇಲೆ, ಇಲ್ಲಾಂದ್ರೆ ಪ್ರತಿ ವರ್ಷ ಅವ್ರಿಗೆ ಇನ್ಸೆಂಟಿವ್ಸ್ ಕೂಡ ಅವರು ಮಾಡ್ಕೊಳ್ಬೋದು. ಆಮೇಲೆ ಹೆಣ್ಮಕ್ಳು ಕೂಡ, ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಇವತ್ತು ನಾವೆಲ್ಲ ಕಡೆ ಅವ್ರಿಗೆ ಹೆಚ್ಚಿಗೆ ಪ್ರಾತಿನಿಧ್ಯನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರ ವರ್ಕ್ ಫೋರ್ಸು ಕೂಡ ಇವತ್ತು ಜಾಸ್ತಿ ಆಗಿರೋದ್ರಿಂದ ಅವರಲ್ಲಿರೋಂಥ ವಿದ್ಯೆ, ಜ್ಞಾನ, ಟೆಕ್ನಾಲಜಿ, ಕೆಪಾಸಿಟಿ ಯಾವ ಗಂಡಸಕ್ಕಿನ್ನ ಕಡಿಮೆ ಏನಿಲ್ಲ. ಅವ್ರಿಗೂ
ಒಂದು ರಿಸರ್ವೇಷನ್ ಇಂದ ಹಿಡಿದು ಅವ್ರಿಗೂ 5% ಎಕ್ಸ್ಟ್ರಾ ಹೆಣ್ಮಕ್ಳಿಗೆ ಇನ್ಸೆಂಟಿವ್ ಕೊಡಬೇಕು ಅಂತ ಕೂಡ ಇವತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಈ ಪಾಲಿಸಿಯನ್ನು ನಾವು ಬಿಡುಗಡೆಯನ್ನು ನಾವು ಮಾಡಿದ್ದೇವೆ. ಇದಲ್ಲದೆ ಗ್ರೀನ್ ಎನರ್ಜಿ, ಯಾವುದೇ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಗ್ರೀನ್ ಎನರ್ಜಿ ತೆಗೆದುಕೊಂಡು ಅವರು ಮಾಡಿದರೆ ಅದಕ್ಕೂ ಕೂಡ 5% ಇನ್ಸೆಂಟಿವ್ ಕೊಡಬೇಕು ಅಂತ ಕೂಡ ಈಗಾಗಲೇ ನಮ್ಮ ಪಾಲಿಸಿಲಿ ನಾವು ತಂದಿದ್ದೇವೆ. ಆಮೇಲೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಇವತ್ತು ಅದನ್ನು ಇನಾಗ್ರೇಟ್ ಮಾಡಿದ್ದೇವೆ, ಕ್ಲೀನ್ ಮೊಬಿಲಿಟಿ ಪಾಲಿಸಿ. ಸೊ ಟೂರಿಸಂ ಕೂಡ ಒಂದು ಹೊಸ ಹೊತ್ತನ್ನು ಕೊಟ್ಟಿದ್ದೇವೆ. ಇವತ್ತು ಬಹುಶಃ ನೀವೆಲ್ಲ ಅಡ್ವರ್ಟೈಸ್ಮೆಂಟಲ್ಲೂ ಕೂಡ ನೀವು ಫ್ರಂಟ್ ಪೇಜಲ್ಲಿ ನೀವು ಹಾಕಿದ್ದೀರಿ, ಭಾಳ ಕ್ಲಿಯರ್ ಆಗಿದೆ ಏನೇನು ಆಫರ್ ಮಾಡ್ತಾ ಇದ್ದೀವಿ, ಎಷ್ಟು ಜಾಗ ಆಫರ್ ಮಾಡ್ತಾ ಇದ್ದೀವಿ ಅಂತೇಳಿ. ಆಮೇಲೆ ITBT ಸೆಕ್ಟರಲ್ಲೂ ಕೂಡ ಇವತ್ತು ಅವ್ರಿಗೆ ಮೊದಲಿಂದ ಕೂಡ ನಾವು ಯಾರಿಗೂ ಮಾರ್ಕೆಟ್ ಏನು ಮಾಡಬೇಕಾಗಿಲ್ಲ, ಇಲ್ಲಿರೋಂಥ ಟ್ಯಾಲೆಂಟ್ ಹಬ್ಬು, ಅದಕ್ಕೆ ಈ ಸೆಮಿ ಕಂಡಕ್ಟರ್ಗೆ ಇಷ್ಟು ಇಲ್ಲಿ ಭಾಳ ಜನ ಮುಂದಕ್ಕೆ ಬರ್ತಾ ಇದ್ದಾರೆ. ಸೊ ಇನ್ನು ಭಾಳ ಅವ್ರದ್ದು ಕಾಂಪಿಟೇಷನ್ ಜಾಸ್ತಿ ಇದೆ. ಈಗಾಗಲೇ ದೊಡ್ಡಬಳ್ಳಾಪುರದ ಹತ್ರ ಫಾಕ್ಸ್ಕಾನ್ 20 40,000 ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ. 40,000 ಈಗಾಗಲೇ ನಾವು ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್ ಎಲ್ಲ ಅವ್ರ ಜೊತೆ ಒಂದು ಡಿನ್ನರ್ ಮೀಟಿಂಗ್ ಕೂಡ ಒಂದು 3-4 ತಿಂಗಳಿಂದ ನಾವು ಅವ್ರಿಗೆ ಮಾಡ್ದೋ. ಸೊ ಹಂಗೆ ವ್ಯಾಲ್ಯೂ ಚೈನ್ ಎಂಡ್ ಟು ಎಂಡ್ ಯಾರು ಇದಕ್ಕೆ ತಯಾರು ಮಾಡ್ತಾರೆ ಅವರೆಲ್ಲರೂ ಕೂಡ ಪ್ರೋತ್ಸಾಹವನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಏರೋ ಶೋಲಿ ಗಪ್ಸಿರ್ಬೋದು, ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದಾದಮೇಲೆ ಇಲ್ಲೂ ಕೂಡ ಭಾಳ ಜನ ಬಂದಿದ್ದರು. ಇಲ್ಲಿ ವಿಮಾನಗಳನ್ನ ದೊಡ್ಡ ವಿಮಾನ ತಯಾರು ಮಾಡದೆ ಹೋದ್ರು ಕೂಡ 50% ಆಫ್ ದಿ ಪಾರ್ಟ್ಸ್ ಇಲ್ಲೇ ತಯಾರು ಮಾಡೋಂಥ ಒಂದು ದೊಡ್ಡ ನಾಲೆಜ್ ಸೆಂಟರ್, ಇದಕ್ಕೆ ಎಲ್ಲ ಮಿಷಿನರಿ ಕಾಂಪೊನೆಂಟ್ಸ್ನ ತಯಾರು ಮಾಡೋಂಥದ್ದು ಇವತ್ತು ಬೆಂಗಳೂರಿನಿಂದನೇ ಕರ್ನಾಟಕ ರಾಜ್ಯದಿಂದ ಇರದೆ ಬೆಳಗಾಂ ಏರಿಯಲ್ಲಿ ಭಾಳ ಹೆಚ್ಚಿಗೆ ಒತ್ತನ್ನು ಕೊಟ್ಟಿದ್ದನ್ನು ಕೂಡ ನೀವೆಲ್ಲ ಮಾಡಿದ್ದೀರಿ. ಇಡೀ ದೇಶದಲ್ಲಿ 65% ಏರೋಸ್ಪೇಸು ಡಿಫೆನ್ಸಲ್ಲಿ ಕಾಂಟ್ರಿಬ್ಯೂಷನ್ ಆಗಿದೆ. ಈಗ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ರಾಜನಾಥ್ ಸಿಂಗ್ ಅವರು ಬಂದಿದ್ದರು. ಈ ವಾಸ್ ವೆರಿ ಕ್ಲಿಯರ್. ನಮ್ಮ ಕಾಮರ್ಸ್ ಮಿನಿಸ್ಟರ್ ಬಂದಿದ್ದರು, ಪೀಯೂಷ್ ಗೋಯಲ್, ಅವ್ರದ್ದೇ ಅವ್ರು ವೆರಿ ಕ್ಲಿಯರ್. ಮಿಕ್ಕಿದವ್ರು ಬಿಡಿ ನಮ್ಮ ರಾಜ್ಯದವರು 3 ಜನನು ನಮ್ಮ ರಾಜ್ಯದವರು ಬಂದಿದ್ದರು. ಬಟ್ ಇವರ ಬದ್ಧತೆ, ದೇರ್ ಇಸ್ ನೋ ಮ್ಯಾಚ್ ಫಾರ್ ಕರ್ನಾಟಕ ಕೇಪಬಿಲಿಟೀಸ್, ಇನ್ನೋವೇಷನ್, ಮ್ಯಾನ್ ಪವರ್ ಅಂಡ್ ಕಲ್ಚರ್ ಅಂಡ್ ಟ್ರೆಡಿಷನ್ ಅನ್ನೋದನ್ನು ಅವರ ಬಾಯಿನಲ್ಲೇ ಅವರು ನಮ್ಮ ರಾಜ್ಯಕ್ಕೆ ಮತ್ತು ಇಡೀ ವಿಶ್ವದ ಎಲ್ಲ ಇನ್ವೆಸ್ಟರ್ಸ್ ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಕೂಡ ಇವತ್ತು ಹೋಗಿದ್ದಾರೆ. ಇದು ಬರೀ ನಾನು MB ಪಾಟೀಲು, ಸಿದ್ದರಾಮಯ್ಯ 3 ಜನ ಮಾತ್ರ ಮಾಡಿದ್ದೀವಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಪರಂಪರೆಯಿಂದ ನಮ್ಗೆ ಬಂದಂಥ ಪರಂಪರೆ ಇಲ್ಲಿಂದ ಕೂಡ ಸುಮಾರು 30-40 ವರ್ಷದಿಂದ ಅವತ್ತು ಏನು ಜವಾಹರ್ಲಾಲ್ ನೆಹರು ಅವರು ಇಲ್ಲಿ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಒಂದು ಅಡಿಪಾಯವನ್ನು ಹಾಕಿದ್ರು. ಅದನ್ನು ಇವತ್ತು ನಾವು ಮುಂದುವರ್ಸ್ಕೊಂಡೋಗಿ ಇನ್ನು ಪ್ರತಿ ವರ್ಷವೂ ಕೂಡ ಹೊಸ ಹೊಸ ಚಿಂತನೆಗೆ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. ಹೊಸದಾಗಿ ಈ ವರ್ಷ ನಾವೇನು ಪ್ರಾರಂಭ ಮಾಡಿದ್ದೇವೆ ಅಂತ ಅಂದರೆ SMEಗಳಿಗೆಲ್ಲ ಒಂದು ಪೋರ್ಟಲ್ ತೀರ್ಮಾನ ಮಾಡಿದ್ದೇವೆ. ಬೈಯರ್ಸು, ಸೆಲ್ಲರ್ಸು ಅವ್ರವ್ರ ಬಿಸ್ನೆಸ್ ಆಪರ್ಚುನಿಟಿನ ಅವರೇ ಕಂಪ್ಲೀಟ್ ಲೆಕ್ಕಾಚಾರ ಹಾಕ್ಕೊಂಡು ಏನೇನು ಬೇಕೋ ತಿಳ್ಕೊಂಡು ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. SME ಪೋರ್ಟಲ್. ಇದು ಬೈಯರು ಸೆಲ್ಲರ್ಗೆ ಇಬ್ಬರು ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಮಾಡಿದ್ದೇವೆ. ಇದು ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ಒಂದು ವಿಚಾರ ಇಲ್ಲ ಅನ್ನೋದನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆಮೇಲೆ ನಮ್ಮ ಸಿಂಗಲ್ ವಿಂಡೋ ಏಜೆನ್ಸಿ ಈಗ ಏನಿದೆ ಇನ್ನು ನಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಬಂದ ತಕ್ಷಣ ಅವ್ರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು, ಯಾವ ರೀತಿ ಅವ್ರಿಗೆಲ್ಲ ಏನೇನು ಹರ್ಡಲ್ಸ್ ಇದೆ ಹರ್ಡಲ್ಸ್ ಎಲ್ಲ ತೆಗಿಬೇಕೋ ಅದಕ್ಕೆಲ್ಲ ಕೂಡ ನಮ್ಗೆ ಇನ್ವೆಸ್ಟ್ಮೆಂಟ್ ಬರಲಿ ಅಂತೇಳಿ ಮೋರ್ ದಿ ಇನ್ವೆಸ್ಟ್ಮೆಂಟ್ ಮೋರ್ ದಿ ಎಂಪ್ಲಾಯ್ಮೆಂಟ್ ಎಲ್ಲರಿಗೂ ಅನುಕೂಲ ಆಗ್ತದೆ. ಟ್ಯಾಕ್ಸಸ್ ನಮಗೆ ಬರ್ತದೆ,
ಅನುಕೂಲ ಆಗ್ತದೆ, ರಾಜ್ಯ ಅಭಿವೃದ್ಧಿ ಆಗ್ತದೆ, ದೇಶ ಅಭಿವೃದ್ಧಿ ಆಗ್ತದೆ. ಈ ವಿಚಾರದಲ್ಲಿ ನಾವೆಲ್ಲ ಕೂಡ ಈಗಾಗಲೇ ಹೊರಟಿದ್ದೇವೆ. ಆಮೇಲೆ ಹೊಸದಾಗಿ ನಮ್ಮ ಎಂ ಬಿ ಪಾಟೀಲ್ ಅವರ ಆಲೋಚನೆ, ಯಾರು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರು ಇಲ್ಲಿ ಬೆಳ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಇವತ್ತು ಅವಾರ್ಡ್ನ ಕೊಡುವಂಥ ಕೆಲಸ ಕೂಡ ಫಾರ್ ದ ಫಸ್ಟ್ ಟೈಮ್ ವಿ ಹ್ಯಾವ್ ಸ್ಟಾರ್ಟೆಡ್, ವಿ ವಿಲ್ ಕಂಟಿನ್ಯೂ ಟು ಇಟ್. ಅದಕ್ಕೆ ಎಲ್ಲರಿಗೂ ಕೂಡ ಅವರಿಗೆ ಉತ್ತೇಜನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರಿಗೆಲ್ಲ ನಾವು ಅವಾರ್ಡ್ಸನ್ನು ಕೂಡ ನಿನ್ನೆಯಿಂದ ನಾವು ಕೊಟ್ಟಿದ್ದೇವೆ. ಭಾಳ ಸಂತೋಷದಿಂದ, ಭಾಳ ಅಭಿಮಾನದಿಂದ ಬಂದಂಥ ಗೆಸ್ಟ್ಗಳನ್ನು ಭೇಟಿ ಮಾಡಿ ಅವರು ಅವಾರ್ಡ್ಸನ್ನು ಸ್ವೀಕಾರ ಮಾಡಿ, ಅವ್ರು ರೆಕಗ್ನೇಷನ್ ಮಾಡಿ, ಈ ಅವಾರ್ಡನ್ನ ನಾನಾಗಲಿ, ಎಂ ಬಿ ಪಾಟೀಲ್ ಆಗಲಿ, ನಮ್ಮ ಸೆಲ್ವಕುಮಾರ್ ಆಗಲಿ, ಗುಂಜನ್ ಅವರಾಗಲಿ ಯಾರೂ ಸೆಲೆಕ್ಟ್ ಮಾಡಲಿಲ್ಲ. ಅದಕ್ಕೊಂದು ಸಪ್ರೇಟ್ ಜೂರಿ ತೀರ್ಮಾನ ಮಾಡಿ ಅವ್ರುಗಳನ್ನೇ ಡಿಸ್ಟ್ರಿಕ್ಟ್ ವೈಸ್ ಇನ್ಸೆಂಟಿವ್ ಕೊಡಬೇಕು, ಡಿಸ್ಟ್ರಿಕ್ಟ್ ವೈಸ್ ಪ್ರೋತ್ಸಾಹ ಕೊಡಬೇಕು ಅಂತ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಕೂಡ ದೊಡ್ಡ ದೊಡ್ಡವ್ರನ್ನ ಆಯ್ಕೆ ಮಾಡೋ ಜೊತೆಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಕೂಡ ಸಾಮಾನ್ಯವಾಗಿ ಆಯ್ಕೆ ಮಾಡಿದ್ದಾರೆ. ನಿನ್ನೆ ರಾಮನಗರದವ್ರು ಬಂದು ಹೇಳ್ತಾ ಇದ್ರು, ನಾನು ಕಾಯರಲ್ಲಿ ಒಂದು 100 ಕಡೆ 100 ತಯಾರಿ ಮಾಡ್ತಾ ಇದ್ದೀವಿ ಅಂತಂದ್ರೆ ತೆಂಗಿನಕಾಯಿನಲ್ಲಿ 100 ಪದಾರ್ಥಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಅಂತೇಳಿ ನನಗೊಂದು ಅಡ್ವರ್ಟೈಸ್, ಒಂದು ಬ್ರೋಚರ್ ಕೊಟ್ಬಿಟ್ಟು ಹೋದ್ರು. ಸೊ ಹಂಗೆ ಲೋಕಲ್ ಏನೇನಿದೆ ಅವರೆಲ್ಲರೂ ಕೂಡ ಉತ್ತೇಜನವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಮಾಡಿದ್ದೇವೆ. ಬ್ಯಾಂಕ್ಸ್ ಆರ್ ಆಲ್ಸೋ ವೆರಿ ಹ್ಯಾಪಿ. ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಕೂಡ ನಾವು ಗಮನಿಸಿದ್ದೇವೆ. ನೋಡೋಣ ಮುಂದಕ್ಕೆ ಯಾವ ರೀತಿ ಅನುಕೂಲ ಆಗ್ತದೆ. ನಮ್ಮ ರಾಜ್ಯ ಮಾತ್ರ ವಿತ್ ಎ ಓಪನ್ ಹಾರ್ಟ್ ನಮಗೆಲ್ಲರಿಗೂ ಕೂಡ ನಾವು ಅವ್ರಿಗೆ ವಿಶ್ವಾಸ ಮಾಡಿ, ವೆಲ್ಕಮ್ ಮಾಡಿ, ಅವ್ರಿಗೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ, ಒಳ್ಳೆ ಹೊಸ ಪಾಲಿಸಿಯನ್ನು, ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಎಲ್ಲ ವಿಚಾರದಲ್ಲೂ ಟೂರಿಸಮಲ್ಲಿ ತಂದಿದ್ದೇವೆ, ITBT ತಂದಿದ್ದೇವೆ, EVL ತಂದಿದ್ದೇವೆ. ಇವತ್ತು ಮೇಜರ್ ಇಂಡಸ್ಟ್ರೀಸಲ್ಲೂ ಕೂಡ ಎಲ್ಲ ಕೂಡ ಹೊಸ ಪಾಲಿಸಿ ತಂದು ಉತ್ತೇಜನವನ್ನು ಕೊಡುವಂಥದ್ದು, ಇನ್ಕ್ಲೂಡಿಂಗ್ ಹೋಟೆಲ್ ಅಲ್ಲಿ, ಟೂರಿಸಮ್ ಅಲ್ಲಿ ಬೇಕಾದಷ್ಟು ಅವಕಾಶಗಳನ್ನ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಸೊ ತಾವು ಮಾಧ್ಯಮದವರು ಕಳೆದ 4 ದಿನದಿಂದ ಹೆಚ್ಚಿಗೆ ನಮಗೆ ಒತ್ತನ್ನು ಕೊಟ್ಟು, ನನಗೆ ಬೇರೆ ರಾಜ್ಯದ ಅನೇಕ ನಾಯಕರುಗಳು ಫೋನ್ ಮಾಡಿದ್ರು, ಭಾಳ ಚೆನ್ನಾಗಿ ಹೋಗ್ತಾ ಇದೆ ಅಂತ. ಇವೊಂದು ಸೆಂಟ್ರಲ್ ಗೌರ್ಮೆಂಟು, ಬ್ಯೂರೋಕ್ರಾಟ್ಸು, ಮಿನಿಸ್ಟರ್ಸು ಅವರೆಲ್ಲ ಕೂಡ ನಮ್ಮಲ್ಲಾದಂಥ ಒಂದು ಪದ್ಧತಿ, ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಆಗಲಿಲ್ಲ ಅನ್ನೋದನ್ನು ಅವರು ಪ್ರಶಂಸೆಯನ್ನು ವ್ಯಕ್ತ ಮಾಡಿದ್ದಾರೆ. ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಅಲ್ಲೂ ಕೂಡ ರಿಸರ್ಚ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಅದಕ್ಕೂ ಕೂಡ 10% ಸ್ಪೆಷಲ್ ಆಗಿ ಇನ್ಸೆಂಟಿವ್ ಕೊಡ್ಲಿಕ್ಕೆ ಕೂಡ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಸೊ ಅದರಿಂದ ನಮ್ಮ ಸರ್ಕಾರ ಇವತ್ತೇನು ನಾವು ಕಾಂಗ್ರೆಸ್ ಗೌರ್ಮೆಂಟು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ, ಮೊದಲಿಂದ ಕೂಡ ಒಂದು ವಿಭಿನ್ನವಾದಂಥ ಆಲೋಚನೆಗಳನ್ನ ಇಟ್ಕೊಂಡು ಜನರ ಪರವಾಗಿ, ಉದ್ಯಮಕ್ಕೆ ಪರವಾಗಿ, ಇನೋವೇಷನ್ಗೋಸ್ಕರ ಇವತ್ತು ನಾವೇನು ತೀರ್ಮಾನ ಮಾಡಿದ್ದೇವೆ. ಆಮೇಲೆ ಏನು ಸಾವಿರಾರು ಸ್ಟಾರ್ಟಪ್ಸು ಈ ರಾಜ್ಯದಲ್ಲಿ ಪ್ರಾರಂಭ ಆಗಿ